ಬ್ಲ್ಯಾಂಕೆಟ್ ಬರುತ್ತೆ ರಕ್ಷಕ್ಕೆ ಅಲ್ವಾ ಕಂಟೆಸ್ಟೆಂಟ್ ಹೆಸರು ಅಂಥೇಳಿ ಸುದೀಪ್ ಸರ್ ಅವರು ತುಂಬ ಗರಂ ಆಗಿದ್ದಾರೆ. ಯಾಕಂತಂದರೆ ಇವೆಲ್ಲ ಬೇಕಿತ್ತಾ? ಈಗ ಸಣ್ಣವರು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಬೇಕು. ಅದು ಬಿಟ್ಟು ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡದೆ ಈ ಥರ ಎಲ್ಲ ಮಾತಾಡೋದು ಯಾಕೋ ಅಷ್ಟು ಸರಿ ಅಲ್ಲ ಅಂತಲೇ ಅನ್ನಿಸ್ತಿದೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈ ಸಲ ತುಂಬಾ ರಗಡ್ಗಳಾಗಿದೆ ಅಲ್ಲ, ಇವಾಗ ರಕ್ಷಕ್ ಅವರು ಇಂತಹ ಒಂದು ಕಿತಾಪತಿ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ಅವರು ಒಂದು ಸಂದರ್ಶನದಲ್ಲಿ ರಕ್ಷಕ್ ಅವರು ಹೇಳಿದರು, ಅವರು ನಾವು ದೇವ್ರು ಬಂದ ತಕ್ಷಣ ಎದ್ದು ನಿಂತು ಬಿಡಬೇಕು ಅಂದರೆ ಸುದೀಪ್ ಸರ್ ಅವ್ರ ಬಗ್ಗೆ ಹೇಳಿದರು. ಅವರು ದೇವರು, ನಾವು ಅವ್ರು ಬಂದ ತಕ್ಷಣ ಎದ್ದು ನಿಂತು ಬಿಡಬೇಕು, ಅವ್ರು ಕೊಟ್ಟಿದ್ದೆ ನಾವು ವರವಾಗಿ ತೊಗೊಂಡು ಬರಬೇಕು, ಅವ್ರು ಏನು ಕೊಡ್ತಾರೋ ಅದೇ ನಮಗೂ ವರ ಅನ್ನೋ ಒಂದು ಮಾತನ್ನು ಹೇಳಿದ್ರಲ್ವಾ. ಸೊ ಆ ಒಂದು ಮಾತು ಯಾರಿಗೆ ಆಗಲಿ ಬೇಜಾರು ತರಿಸುತ್ತಾ? ಅವರ ಅಭಿಮಾನಿಗಳಿಗಂತಾನೆ ಅಲ್ಲ, ಬೇರೆ ಯಾರಿಗೂ ಕೂಡ ಆಗಲಿ ಆ ಒಂದು ಬೇಜಾರಾಗುತ್ತೆ. ಸುದೀಪ್ ಅವರ ಅಭಿಮಾನಿಗಳಿಗೆ ಅಷ್ಟೇ ಬೇಜಾರಾಗೋ ವಿಚಾರ ಅಲ್ಲ ಇದು. ಸುದೀಪ್ ಸರ್ ಅವರು ಅಂದರೆ ಈಗ ಒಂದು ರೆಸ್ಪೆಕ್ಟ್ ಇದೆ, ಅವರಿಗೆ ಆದಂತಹ ಒಂದು ಗೌರವ ಇದೆ, ಅವರು ಯಾರಿಗೂ ಕೂಡ ಹರ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೊಬ್ರು ಸುಮ್ಮನೆ ಕಾಲೇಳೋ ಕೆಲಸ ಅಂತೂ ಅವ್ರು ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಯಾರೂ ಮಾಡೋದಿಲ್ಲ, ಬಟ್ ಇವರು ಮಾಡೋಕ್ಕೆ ಹೋಗೋದೇ ಇಲ್ಲ ಅಲ್ವಾ. ಸೊ ಇನ್ನೊಬ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಸರ್. ಆದರೆ ಅವರಿಗೆ ಆ ಒಂದು ಶೋಗೆ ಹೋಗ್ಬಿಟ್ಟು ಅವ್ರ ಮಾತು ಅಲ್ಲೆಲ್ಲ ಕೇಳಿಬಿಟ್ಟು ಈ ಕಡೆ ಬಂದಮೇಲೆ ಈ ಒಂದು ಸಂದರ್ಶನದಲ್ಲಿ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿ? ಇದು ಸರಿ ಅಲ್ವೇ ಅಲ್ಲ ಅಂತಲೇ ಅನಿಸುತ್ತಾ? ಹೌದು ತಾನೆ? ಅದಕ್ಕೆ ಇವರು ಆ ಒಂದು ಮಾತನಾಡಿದ್ದಕ್ಕೆ ಸುದೀಪ್ ಸರ್ ಅವ್ರಿಗೆ ಕೋಪ ಬಂದಿರೋ ಥರ ಕಾಣಿಸ್ತಿದೆ. ಅದಕ್ಕೆ ಅವರು ಹೇಳಿದಾರ ಏನಂತಂದರೆ, ಮೊನ್ನೆ ನಿಮಗೆ ಗೊತ್ತಿದೆ ಅಲ್ವಾ, ಒಳಗಡೆ ಬಂದಾಗ ಅಂದರೆ ಇವರು ಹಳೆಬ್ರೆಲ್ಲ ಹೋದ್ಮೇಲೆ ಒಳಗೆ ಬಂದ್ರಲ್ಲ, ಆವಾಗ ಹೋಗ್ಬಿಟ್ಟು ಸುಮ್ಮನೆ ಕಾಲು ಕೆದ್ರುಕೊಂಡು ಜಗಳಕ್ಕೆ ಹೋದ್ರು ಪ್ರತಾಪ್ ಅವ್ರ ಹತ್ರ. ನನ್ನ ಬ್ಲ್ಯಾಂಕೆಟ್ ಎಲ್ಲಿದೆ, ನನಗೆ ಬೇಕೀಗ ಕೊಡು, ಅವ್ರ ಹತ್ರ ಐತೆ ಅಂತ ಹೇಳಿದೆಲ್ಲ ಕೊಡು ನನಗೆ, ಈಗ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದಲ್ಲ ಅಂತೆಲ್ಲ ಕೂಡ ಹೇಳಿದ್ರಲ್ಲ. ಅದಕ್ಕೆ ಸುದೀಪ್ ಸರ್ ಅವರು ಇನ್ನೊಂದು ಬ್ಲ್ಯಾಂಕೆಟ್ ಬರುತ್ತೆ ರಕ್ಷಕ್ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ರು. ಅಂದರೆ ಆ ಒಂದು ಬ್ಲ್ಯಾಂಕೆಟ್ ಬಗ್ಗೆನೂ ಸಿಟ್ಟಿದೆ ಇವರಿಗೆ. ಆಮೇಲೆ ಇನ್ನೊಂದು ಮಾತನ್ನು ಏನು ಹೇಳಿದಾರಪ್ಪ ಅಂತಂದರೆ, ಆ ಕಂಟೆಸ್ಟೆಂಟ್ ಹೆಸರು ರಕ್ಷಕೆ ಅಲ್ವಾ, ದೇವರು ಚೆನ್ನಾಗಿಟ್ಟಿರಲಿ ನಿಮ್ಮನ್ನ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ರಕ್ಷಕ್ ಅವರು ಮಾಡಿದ್ದು ತಪ್ಪೆ ಅಂತಲೇ ಹೇಳ್ಬೋದು. ತಪ್ಪೆ ಅವ್ರು ಮಾಡಿರೋದು. ಯಾಕಂತಂದರೆ ಸುಮ್ಮನೆ ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಅವರು ಮತ್ತೆ ಕ್ಷಮೆಯನ್ನು ಕೇಳಿದ್ರು ಅಲ್ವಾ. ಅಂದರೆ ನಾನು ಆ ಥರ ಮಾತಾಡಿಲ್ಲ, ನಾನು ಬೇರೆನೇ ಮಾತಾಡಿದ್ದೀನಿ, ಅದನ್ನು ತೋರಿಸಿದ ಆ ಥರ ಇದೆ, ಕ್ಷಮೆನ ಕೇಳಿಬಿಟ್ರು ಅವರ ಅಭಿಮಾನಿಗಳಿಗೆ, ಆಮೇಲೆ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಕೂಡ. ಆದರೆ ಸಾರಿ ಕೇಳೋದು ದೊಡ್ಡದಲ್ಲ. ಅದನ್ನು ಸಾರಿ ಕೇಳೋಕ್ಕಿಂತ ಮೊದಲು ಮಾತಾಡೋದು ಕರೆಕ್ಟಾಗಿ ಮಾತಾಡ್ತಿದ್ದೀವ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತಾ. ಈಗ ಇದೆಲ್ಲ ಬೇಕಾಗಿರಲಿಲ್ಲ ಅವ್ರಿಗೆ. ಯಾಕಂತಂದರೆ ನಮ್ಮ ನಾಲಿಗೆನ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಯಾರ ಹತ್ರ ಒಂದು ಮಾತು ಅನ್ಸ್ಕೊಳಕ್ಕಿರೋದೇ ಇಲ್ಲ. ಸೊ ನಮ್ಮ ವ್ಯಕ್ತಿತ್ವ ಹೆಂಗಿದೆ, ನಾವು ಹೆಂಗಿದ್ದೀವಿ ಅನ್ನೋದನ್ನು ತೋರಿಸೋದು ನಮ್ಮ ನಾಲಿಗೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವರು ರಕ್ಷಕ್ ಅವರು ಈ ಒಂದು ಸಣ್ಣ ಏಜಲ್ಲಿ ಈ ಥರ ಎಲ್ಲ ಮಾಡ್ಕೊಳ್ಳೋದು ಬೇಕಾಗಿರಲಿಲ್ಲ. ಮೊದಲೇ ಫುಲ್ ಟ್ರೋಲ್ ಆಗಿಬಿಟ್ಟು ಇದೆಲ್ಲ ಆಗಿಬಿಟ್ಟು ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಆವಾಗ ಅವ್ರಿಗೊಂದು ಗೌರವ ಇತ್ತು. ಆದರೆ ಇವಾಗ ಮತ್ತೆ ಒಂದು ತಪ್ಪು ಮಾಡಿದ್ರು ಅಂತಲೇ ಹೇಳ್ಬೋದು. ಅದು ಅಪ್ಪಿತಪ್ಪಾಯಿತೋ ಕರೆವಾಯಿತೋ ಬೇಕಂತ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಆ ಥರ ಹೇಳಕ್ಕೆ ಹೋಗ್ಬಾರ್ದಿತ್ತು ಅವರು. ಸುದೀಪ್ ಸರ್ಗಂತೂ ತುಂಬ ಅಂದರೆ ತುಂಬಾ ಬೇಜಾರಾಗಿರೋದು ನಮಗೆಲ್ರಿಗೂ ಕಾಣಿಸ್ತಿದೆ ಅವರ ಒಂದು ಮಾತಲ್ಲಿ ಅಂತಲೇ ಹೇಳ್ಬೋದು. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಅವರು. ಅಂದರೆ ಅವ್ರಿಗೆ ಯಾರೇ ಕೆಟ್ಟದ್ದು ಮಾಡಿದ್ರು ಕೂಡ ಅವ್ರು ಇನ್ನೊಬ್ರು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೊಬ್ರಿಗೆ ಒಳ್ಳೆಯದೇ ಆಗಲಿ ಅಂತ ಹೇಳಿ ಬಯಸ್ತಾರೆ ಅವ್ರು ಅಂತಲೇ ಹೇಳ್ಬೋದು. ಇದೆಲ್ಲ ರಕ್ಷಕವ್ರಿಗೆ ಬೇಕಾಗಿರಲಿಲ್ಲ. ಸುಮ್ಮನೆ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಕಾದು ನೋಡ್ಬೇಕು ಇನ್ನೂ ಏನೇನು ಹೇಳಿದಾರೋ ಸುದೀಪ್ ಸರ್ ಅವ್ರು ಅಂತ ಹೇಳಿ. ಸೊ ಅವ್ರಿಗೆ ಬೇಜಾರಾಗಿರೋದಂತೂ ಸುಳ್ಳು ಅಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಸೊ ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.